ಕಲ್ಯಾಣಿ, ಏನು ಸುದೀರ್ಘವಾಗಿ ಯೋಚನೆ ಮಾಡ್ತಾ ನಿಂತಿದ್ಯಾ? ಏನು ಸಮಾಚಾರ? ಏನಿಲ್ಲ ಮಾವ. ಏನಮ್ಮ ನೀನು ಈ ಮನೆಗೆ ನೀನೇನು ನೆನ್ನೆ ಮೊನ್ನೆ ಬಂದೇನಮ್ಮ? ನೀನು ಬಂದು ತಿಂಗಳುಗಳೇ ಆಯಿತು, ನೆನಪಿದೆಯಾ? ಈ ಕುಟುಂಬದ ಜವಾಬ್ದಾರಿ ಸೊಸೆ ನೀನು. ನಿನ್ನ ಹಣೆ ಮೇಲೆ ಒಂದು ಸಣ್ಣ ಸುಕ್ಕು ಬಂದರೂ ಕೂಡ ಈ ಸೂರ್ಯಪ್ರಕಾಶ್ ಗೊತ್ತಾಗುತ್ತೆ. ಮನಸ್ಸಲ್ಲಿ ಯಾವುದೋ ದೊಡ್ಡ ಭಾರನ ಇಟ್ಕೊಂಡು ಹೇಳೋಕ್ಕಾಗದೆ ಒದ್ದಾಡ್ತಾ ಇದೆಯಾ? ಏನಮ್ಮ ಅದು? ಅದು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಮಾವ, ಕೆಲವು ವಿಷಯ ಹೇಳಿದ್ಲು. ಅದಕ್ಕೆ ಯಾಕೆ, ಏನಾಯಿತು? ಹೋದ ವರ್ಷ ಅಷ್ಟೇ ಅವಳದು ಮದುವೆ ಆಗಿತ್ತು ಮಾವ. ಒಳ್ಳೆ ಫ್ಯಾಮಿಲಿ, ಜನ ಎಲ್ಲ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾರೆ. ಅವಳ ಅಪ್ಪ ಅಮ್ಮನೂ ಖುಷಿಯಾಗಿದ್ರು. ನಾವೆಲ್ಲ ಮಾತಾಡ್ಕೊತಾ ಇದ್ವಿ, ಒಳ್ಳೆ ಜೋಡಿ ಅಂತ. ಆದರೆ ಆ ಹುಡುಗ ಮದುವೆಗಿಂತ ಸ್ವಲ್ಪ ದಿನ ಮುಂಚೆ ಅವನ ಬಗ್ಗೆ ಜನ ಎಲ್ಲ ಮಾತಾಡ್ಕೊಳ್ಳೋದು ಎಲ್ಲರ ಕಿವಿಗೆ ಬಿತ್ತು. ಹುಡುಗ ಕುಡ್ಕ, ಕೋಪ ಜಾಸ್ತಿ, ರೌಡಿ ಥರ ಆಡ್ತಾನೆ, ಅದು ಇದು ಅಂತ. ಎಲ್ಲರೂ ಮದುವೆ ಆದಮೇಲೆ ಸರಿ ಹೋಗುತ್ತೆ ಅಂತ ಮಾತಾಡ್ಕೊಂಡ್ರು. ಆದರೆ ಯಾವುದೂ ವರ್ಕೌಟ್ ಆಗಲಿಲ್ಲ, ಯಾವುದೂ ಸರಿ ಆಗಲಿಲ್ಲ. ಅವನು ಕುಡಿಯೋದು, ಕೋಪ ಮಾಡ್ಕೊಳ್ಳೋದು, ಹೊಡೆಯೋದು, ಬಡಿಯೋದು ಇದೇ ನಡೀತಾ ಇತ್ತು. ಇವಾಗ ಅವಳಿಗೆ ಅವನ ಜೊತೆ ಇರೋದಕ್ಕೂ ಇಷ್ಟ ಇಲ್ಲ. ಮುಂದೆ ಏನು ಮಾಡ್ತಾಳೋ ಗೊತ್ತಿಲ್ಲ, ಪಾಪ ಅನ್ನಿಸ್ತಾ ಇದೆ. ಛೇ, ಈ ಜನಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಅಂಥ ಹುಡುಗನಿಗೆ ಮದುವೆ ಆತಕ್ಕೆ ಮಾಡಬೇಕು. ಮೊದಲು ಅವನನ್ನು ತಿದ್ದಿ ಬುದ್ಧಿ ಸರಿ ಮಾಡಬೇಕು, ಅದಾದ್ಮೇಲೆ ಮದುವೆ ಆಗಬೇಕು. ಪಾಪ ಹೆಣ್ಮಗು ಗತಿ ಏನು? ವೆರಿ ಬ್ಯಾಡ್. ಒಂದು ಹುಡುಗ ಕನ್ನಡಿ ಇದ್ದ ಹಾಗೆ, ಅದು ಅಂದವಾಗಿದ್ದರೇನೆ ಬರೋ ಹೆಣ್ಣುಮಗಳು ಆ ಕನ್ನಡಿಯಲ್ಲಿ ತನ್ನ ಅಂದ ಚಂದ ನೋಡಿ ಆನಂದ ಪಡ್ತಿರ್ತಾಳೆ. ಅದೇ ಹೊಡೆದು ಚೂರಾಗಿದ್ದರೆ ಅವಳ ಮುಖ ಎಲ್ಲ ಚೂರು ಚೂರಾಗಿ ಕಾಣುತ್ತಲ್ಲ, ಎಷ್ಟು ನೋವು ಅನುಭವಿಸ್ತಾಳೆ ಅವಳು. ಯಾವುದೇ ಹೆಣ್ಣು ಮಗುಗೆ ಮದುವೆ ಅನ್ನೋದು ಒಂದು ಸಂಭ್ರಮ. ಮದುವೆ ಆದ ಮೇಲಿನ ಬದುಕನ್ನು ಅವಳು ಎಷ್ಟು ಆನಂದ ಪಡ್ತಿರ್ತಾಳೆ ಗೊತ್ತಾ? ನೆನೆಸ್ಕೊಂಡು ನಾನು ಹಾಗೆಲ್ಲ ಇರಬೇಕು, ಹೀಗೆಲ್ಲ ಇರಬೇಕು ಅಂತ ಕನಸು ಕಾಣ್ತಿರ್ತಾಳೆ. ಅಂಥ ಹೆಣ್ಣು ಮಗುಗೆ ಇಂಥ ಹುಡುಗ ಸಿಕ್ಬಿಟ್ರೆ ಏನು ಗತಿ? ಅವಳು ತನ್ನ ಭವಿಷ್ಯದ ಬಗ್ಗೆ ಆಸೆ ಪಡಬೇಕಾ? ಬಂದವನ ಮನೇಲಿ ಇವನ್ನ ರಿಪೇರಿ ಮಾಡ್ಕೊಂಡು ಕೂತ್ಕೊಳ್ಬೇಕಾ? ಇದು ಯಾವ ಕರ್ಮ ಇದು? ಛೇ, ನಾನು ಇದನ್ನೆಲ್ಲ ಒಪ್ಪೋದೂ ಇಲ್ಲ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಕಲ್ಯಾಣಿ, ಆ ಮಗುಗೆ ಫೋನ್ ಮಾಡಿ ಸ್ವಲ್ಪ ಧೈರ್ಯ ಹೇಳಮ್ಮ ನೀನು. ಸರಿ. ಅಣ್ಣ, ನಿನ್ನ ಹತ್ರ ಒಂದು ನಿಮಿಷ ಮಾತಾಡಬೇಕಾಗಿತ್ತು. ಹೇಳಮ್ಮ. ಅದು ನನ್ನ ಕೃಷ್ಣನ್ಗೆ ಒಂದು ಕಡೆ ಒಳ್ಳೆ ಸಂಬಂಧ ಬಂದಿದೆ ಅಣ್ಣ. ಬೇಡ. ಯಾಕಣ್ಣ? ನಾನು ಹೇಳೋದನ್ನ ಒಂದು ನಿಮಿಷಕ್ಕೆ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಯಶು. ಅಣ್ಣ, ಒಳ್ಳೆ ಮನೆತನದ ಹುಡುಗಿ, ಒಳ್ಳೆ ಸಂಪ್ರದಾಯಸ್ಥ ಹುಡುಗಿ, ವಿದ್ಯಾವಂತೆ, ಒಳ್ಳೆ ಫ್ಯಾಮಿಲಿ ಅಣ್ಣ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ, ಆಮೇಲೆ ನೀನು. ಯಶು, ನಾನು ನಿನ್ನ ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀನಿ, ನಾಳೆನೂ ಇದೇ ಮಾತು ಹೇಳ್ತೀನಿ. ಕೃಷ್ಣ ಇರೋ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಅವನಿಗೆ ಮದುವೆ ಮಾಡೋದು ತುಂಬ ಅಪಾಯ. ಬೇಡ ಅಷ್ಟೇ. ಅಣ್ಣ, ನೀನು 1000 ಸಲ ಹೇಳ್ತಾ ಇದೆಯಾ, ನಾನು 1000 ಸಲ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಕೃಷ್ಣ ಅಂಥದ್ದು ಏನು ಮಾಡಿದಾನ ಅಣ್ಣ? ಅವನಲ್ಲಿ ಏನು ಅಂತ ಕೊರತೆ ಇದೆ? ಅವನ ಜೀವನದಲ್ಲಿ ಸೆಟ್ಲ್ ಆಗೋದೇ ಬೇಡವಾ? ಯಶು, ನಿನಗೆ ಯಾಕೆ ಅರ್ಥ ಆಗೋದಿಲ್ಲ? ಇಷ್ಟೊತ್ತು ಅದೇ ವಿಷಯ ಕಲ್ಯಾಣಿ ಜೊತೆ ನಾನು ಮಾತಾಡ್ತಾ ಇದ್ದೆ. ನಾನು ಯಶು, ಮದುವೆ ಮಾಡೋದು ಮುಖ್ಯ ಅಲ್ಲ. ಮದುವೆ ಆದಮೇಲೆ ಅವನು ಹೇಗಿರ್ತಾನೆ, ಹೇಗೆ ಹೆಂಡ್ತಿನ ನೋಡ್ಕೋತಾನೆ, ಅವನಿಗೇನು ಜವಾಬ್ದಾರಿ ಇದೆ, ಇದನ್ನೆಲ್ಲ ನಾವು ಮುಂಚಿತವಾಗಿ ಯೋಚನೆ ಮಾಡಲಿಲ್ಲ ಅಂದರೆ ನಮ್ಮಂಥ ದಡ್ರು ಇನ್ಯಾರೂ ಇರೋದಿಲ್ಲ. ಯಶು, ಮದುವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ ಯಶು. ಒಂದು ಹೆಣ್ಣು ಈ ಮನೆಗೆ ಬರೋವಾಗ ಅವಳು ಎಷ್ಟೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾಳೆ ಗೊತ್ತಾ ಯಶು? ಅವಳು ಬಂದ ಮೇಲೆ ನನ್ನ ಗಂಡ ಒಬ್ಬ ಕುಡ್ಕ ಅಂತ ಗೊತ್ತಾದ್ರೆ ಅವಳು ಎಷ್ಟು ನೋವು ಅನುಭವಿಸ್ತಾಳೆ ಗೊತ್ತಾ ಯಶು? ಯಶು, ನಾವು ರಂಗೋಲಿ ಬಿಡೋಕ್ಕೆ ಮೊದಲು ಕಸ ಗೂಡಿಸ್ಬೇಕು ಅಲ್ಲಿರೋದನ್ನು, ಆಮೇಲೆ ನೀರು ಚುಮ್ಕಿಸ್ಬೇಕು. ಅದಾದ್ಮೇಲೆ ರಂಗೋಲಿ ಬಿಟ್ಟರೆ ರಂಗೋಲಿ ತುಂಬ ಸುಂದರವಾಗಿ ಕಾಣುತ್ತೆ. ಇರೋ ಕಸದ ಮೇಲೆ ನಾವು ರಂಗೋಲಿ ಹಾಕಿದ್ರೆ ರಂಗೋಲಿನೂ ಕಾಣಲ್ಲ, ಅಲ್ಲಿರೋ ಕಸನೂ ಇನ್ನೂ ಕಸ ಆಗತ್ತೆ ಅಷ್ಟೇಮ್ಮ. ನಿನ್ನ ಬಾಳೆ ನೋಡಮ್ಮ, ಯೋಚನೆ ಮಾಡು.
ದಿನ ನಾನು ನಗ್ತಾ ಇದ್ದೀನಿ ಹೊರತು ಒಳಗಡೆ ಅಳುತ್ತಾ ಇದ್ದೀನಿ ನೋಡಿ ನಾನು. ನಿನಗೆ ನಿಜವಾಗ್ಲೂ ಕೃಷ್ಣನ ಮೇಲೆ ಕಾಳಜಿ ಇದ್ದರೆ, ಅವನಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮೊದಲು ಅವನನ್ನು ಬದಲಾಯಿಸು. ಅವನು ಕುಡಿಯೋದನ್ನು ನಿಲ್ಲಿಸ್ಬೇಕು, ಜವಾಬ್ದಾರಿ ಬರಬೇಕು. ನನ್ನ ಇನ್ನಿಬ್ಬರು ಮಕ್ಕಳು ಹೇಗಿದ್ದಾರೋ ಅವನು ಅದೇ ಥರ ಆಗಬೇಕು. ಅವನು ನನ್ನನ್ನು ಮೆಚ್ಚಿಸಲಿ, ನಾನು ನೋಡ್ತೀನಿ ಅವನ್ನ. ಹಾಗಾಯಿತು ಅನ್ಕೋ, ನಿನ್ನ ಹತ್ರ ನಾನು ಹೇಳಿಸ್ಕೊಳ್ಳೋದೇ ಇಲ್ಲ. ನಾನೇ ಒಳ್ಳೆ ಕಡೆಯಿಂದ ಒಳ್ಳೆ ಸುಂದರವಾಗಿರೋ ಹೆಣ್ಮಗುನ ಈ ಮನೆ ಸೊಸೆಯಾಗಿ ತರ್ತೀನಿ. ಅವನಿಗೆ ಮದುವೆ ಮಾಡಿಡ್ತೀನಿ ಅದ್ಧೂರಿಯಾಗಿ. ಖಂಡಿತ, ಇದೇ ಮಾತು. ಹಾಗಂತ ಅವನ ಜೀವನದಲ್ಲಿ ಸೆಟ್ಲ್ ಆಗದೆ ಬೇಡವಾ ಅಣ್ಣ? ಅವನೇನು ಅಂತ ಕೆಟ್ಟ ಹುಡುಗನ? ಇಷ್ಟು ಸುವಿಸ್ತಾರವಾಗಿ ಒಳ್ಳೇದನ್ನು ಹೇಳಿದ್ದೀನಿ, ನಿನ್ನ ತಲೆಗೆ ಹೋಗ್ತಾನೆ ಇಲ್ವಮ್ಮ? ನಿನ್ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತ ನಿನ್ಗೂ ಇಲ್ವಾ ಅಣ್ಣ? ಒಂದು ಹೆಣ್ಣು ನಮ್ಮ ಮನೆಗೆ ಬಂದ್ರೆ ಅವನು ಚೆನ್ನಾಗಿರ್ತಾನಣ್ಣ, ಬದಲಾಗ್ತಾನೆ. ನಾನು ಆವತ್ತಿಂದ ಬಡ್ಕೋತಾ ಇದ್ದೀನಿ. ನೀನೇ ಅವನನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇನ್ ಯಾರಣ್ಣ ಅವನನ್ನ ಪ್ರೀತಿ ಮಾಡ್ತಾರೆ? ಹಠ ಮಾಡಬೇಡ ಯಶು. ಬರೋ ಹೆಣ್ಣಿನ ಬಗ್ಗೆ ನನಗೂ ಕಾಳಜಿ ಇದೆ, ನಿನಗೂ ಇರಬೇಕು ಕಾಳಜಿ. ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡು ನೀನು. ನಾನು ಹೇಳ್ತಾ ಇದ್ದೀನಲ್ಲ ಮದುವೆ ಮಾಡಿಸ್ತೀನಿ ಅಂತ, ಅವನ್ನ ಸರಿ ಮಾಡು ಮೊದಲು. ಮದುವೆ ಖಂಡಿತ ಮಾಡಿಸ್ತೀನಿ ನಾನು ಅವರಪ್ಪ, ನನಗೆ ಗೊತ್ತಿದೆ ಎಲ್ಲ ಜವಾಬ್ದಾರಿಗಳು. ಅಣ್ಣ ನಾನು ಹೇಳ ಸುಮ್ಮನೆ ಮಾತಾಡ್ತಿರ್ಬೇಡ. ಮದುವೆ 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 ಮಾಡಿಬಿಟ್ರೆ ಎಲ್ಲ ಆಗೋಯ್ತಾ? ಅವಳ ಗತಿ ಏನಾಗಬೇಕು? ಅಣ್ಣನ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಮುಂಚೆನೆ ನೀನು ಬಂದು ಅಣ್ಣನ ಕಿಚ್ಚಿದ್ಯೋ ಇಂಥ ಹೆಣ್ಣೆ ನೀನು. ಛೇ, ಎಲ್ಲಿ ಹೋದ್ಲಪ್ಪ ಈ ಹುಡುಗಿ? ಇಷ್ಟೊತ್ತಿಗಾಗಲೇ ಬರಬೇಕಿತ್ತು. ತರಕಾರಿ ತಗೊಂಬ ಅಂದರೆ ತರಕಾರಿ ಬೆಳೆಯೋಕೆನೆ ಹೋದ್ಲ ಏನು ಕತೆ? ಏನು ಮಕ್ಕಳಪ್ಪ ಈಗಿನ. ಹಲೋ, ಹಲೋ, ಯಾವ ಹುಡುಗಿ? ನೀವು ಯಾರಿಗೆ ಫೋನ್ ಮಾಡ್ತಿದ್ದೀರಾ? ಆಕ್ಸಿಡೆಂಟಾ? ಯಾವ ಆಸ್ಪತ್ರೆನಪ್ಪ? ಏನಾಗಿದೆ? ಯಾರಂತ ಗೊತ್ತಿಲ್ಲಮ್ಮ. ನಿಮ್ ನಂಬರ್ಗೂ ಅಮ್ಮ ಅಂತೂ ಸೇವ್ ಮಾಡ್ಕೊಂಡಿದ್ರು, ಅದಕ್ಕೆ ಫೋನ್ ಮಾಡಿದ್ವಿ. ನೀವು ಆದಷ್ಟು ಬೇಗ ಬನ್ನಿಮ್ಮ. ಇಲ್ಲೇ ಹನುಮಂತ ಹತ್ರ ಆಸ್ಪತ್ರೆ, ಏನ್ ಆಸ್ಪತ್ರೆ? ಅಲ್ಲಪ್ಪ, ಮಾರ್ಕೆಟಿಂದ ಬರ್ತಾ ಇದ್ಲಾ? ಕೈಯಲ್ಲಿ ತರಕಾರಿ ಏನಾದರೂ ಇತ್ತಾ? ನೋಡೋಕೆ ಹೇಗಿದ್ದಾಳೆ? ಅವೆಲ್ಲ ನೋಡೋದಕ್ಕೆ ಅದಕ್ಕೆ ಟೈಮ್ ಇಲ್ಲಮ್ಮ. ಎಮರ್ಜೆನ್ಸಿಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಯಾರಾದ್ರೂ ಅವ್ರ ಜೊತೆಗೆ ಇರಲೇಬೇಕಲ್ವಾ? ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.